ಇಲ್ಲೊಂದು ಕುತೂಹಲಕಾರಿ ವಿಷಯವಿದೆ. ಮಹಿಳೆಯೊಬ್ರು ಸದಾ ಸುಸ್ತಾಗ್ತಿದೆ, ತೂಕ ಹೆಚ್ಚುತ್ತಿದೆ ಎಂದಾಗ ಹೆಚ್ಚಿನವರು ಹೆಚ್ಚು ವ್ಯಾಯಾಮ ಮಾಡಿ ಎನ್ನುತ್ತಾರೆ. ಆದರೆ ಅನಿಯಮಿತ ಮುಟ್ಟು ಮತ್ತು ಕೂದಲು ಉದುರುವಿಕೆಯೂ ಇದ್ದರೆ ವೈದ್ಯರು ಇದನ್ನ ಥೈರಾಯ್ಡ್ ಸಮಸ್ಯೆ ಎನ್ನುತ್ತಾರೆ. ವೈದ್ಯರಾಗಿ ನಾವು ಈ ಲಕ್ಷಣಗಳನ್ನ ಪ್ರತ್ಯೇಕವಾಗಿ ನೋಡೋದಿಲ್ಲ. ಇದೇ ವ್ಯತ್ಯಾಸ. ಇವು ಪರಸ್ಪರ ಸಂಬಂಧಿತವಾಗಿದ್ದು ಇವುಗಳನ್ನು ಜೀವನ ಶೈಲಿ ಸಮಸ್ಯೆಗಳೆಂದು ಪರಿಗಣಿಸಿ 10 ಭಾರತೀಯ ಮಹಿಳೆಯರಲ್ಲಿ ಬಾಧಿಸುವ ವೈದ್ಯಕೀಯ ಸ್ಥಿತಿಯನ್ನು ನಾವು ನಿರ್ಲಕ್ಷಿಸುತ್ತೇವೆ. ನಮಸ್ಕಾರ, ನಾನು ಡಾಕ್ಟರ್ ಅರ್ಚನಾ ವಿಕೆ. ಮಹಿಳೆಯರಲ್ಲಿ ನಾನು ನೋಡುವ ಕಡಿಮೆ ಗುರುತಿಸುವ ಸ್ಥಿತಿ ಎಂದರೆ ಥೈರಾಯ್ಡ್ ಅಸಮತೋಲನ. ಇದು ಶಕ್ತಿ, ಮೆಟಬಾಲಿಸಂ, ಮನಸ್ಥಿತಿ ಮತ್ತು ಗರ್ಭಧಾರಣೆಯ ಮೇಲೆ ಪ್ರಭಾವ ಬೀರುತ್ತದೆ. ಆದರೆ ಇದರ ಕಷ್ಟಕರ ಭಾಗವೆಂದರೆ ಲಕ್ಷಣಗಳು ಸಾಮಾನ್ಯವಾಗಿರುತ್ತವೆ. ಆನ್ಲೈನ್ ವೇದಿಕೆಗಳಲ್ಲಿ ಥೈರಾಯ್ಡ್ ಅನ್ನು ಬಹುತೇಕ ಎಲ್ಲದರಿಗೂ ಜನಪ್ರಿಯವಾದ ವಿವರಣೆಯಾಗಿ ಬಳಸಲಾಗ್ತಿದೆ. ಹಾಗಾಗಿ ಜನರು ತಿಳಿಯದೆ ಒಂದೇ ಪರೀಕ್ಷೆ ಪದೇ ಪದೇ ಮಾಡಿಸ್ತಾರೆ. ಅಥವಾ ಥೈರಾಯ್ಡ್ ಅನ್ನು ಲೇಬಲ್ನಂತೆ ಬಳಸಿ ಅದು ಹೆಚ್ಚೋ ಕಡಿಮೆಯೋ ಅಥವಾ ತಾತ್ಕಾಲಿಕವೋ ತಿಳಿಯದೆ ನನಗೆ ಥೈರಾಯ್ಡ್ ಇದೆ ಎನ್ನುತ್ತಾರೆ. ತಿಂಗಳುಗಳಾದರೂ ಲಕ್ಷಣಗಳು ಒತ್ತಡ, ದಣಿವು ಅಥವಾ ಹಾರ್ಮೋನ್ ಸಮಸ್ಯೆ ಎನ್ನಲಾಗುತ್ತದೆ. ಇನ್ನು ಕೆಲವು ಮಹಿಳೆಯರಲ್ಲಿ ವಿರುದ್ಧವಾಗಿ ಹೃದಯ ಬಡಿತ ಹೆಚ್ಚುವುದು, ಬೆವರುವುದು, ತೂಕ ಇಳಿಕೆಯಾಗುವುದನ್ನು ಕೇವಲ ಆತಂಕ ಎಂದು ಭಾವಿಸಲಾಗುತ್ತದೆ. ಹಾಗಾದ್ರೆ ಥೈರಾಯ್ಡ್ ನಿಜವಾಗಿಯೂ ಏನ್ ಮಾಡ್ತಾನೆ? ನಿಮ್ ಕುತ್ತಿಗೆಯಲ್ಲಿರೋ ಥೈರಾಯ್ಡ್ ಒಂದು ಚಿತ್ತಪಕ್ಷಿ ಆಕಾರದ ಗ್ರಂಥಿಯಾಗಿದೆ. ಇದು ಹಾರ್ಮೋನ್ ಬಿಡುಗಡೆ ಮಾಡುತ್ತದೆ. ಅವು ನಿಮ್ಮ ಶಕ್ತಿ, ಹೃದಯ ಬಡಿತ, ಕ್ಯಾಲೋರಿ ಸುಡುವ ವೇಗ ಮತ್ತು ಮೆದುಳಿನ ಕಾರ್ಯವನ್ನು ನಿಯಂತ್ರಿಸುತ್ತವೆ. ಇದು ಸರಿಯಾಗಿ ಕೆಲಸ ಮಾಡುವಾಗ ನಿಮಗೆ ತಿಳಿಯುವುದೇ ಇಲ್ಲ. ಆದರೆ ಹಾರ್ಮೋನ್ ಕೊರತೆ ಆದ್ರೆ ಇಡೀ ವ್ಯವಸ್ಥೆ ನಿಧಾನಗೊಳ್ಳುತ್ತದೆ. ಮೆಟಬಾಲಿಸಂ ಕುಂಠಿತವಾಗಿ ನಿಮ್ಮ ತೂಕ ಹೆಚ್ಚುತ್ತದೆ. ನಿಮ್ ಜೀರ್ಣಕ್ರಿಯೆ ನಿಧಾನಗೊಳ್ಳುತ್ತದೆ ಮತ್ತು ನೀವು ಹೊಟ್ಟೆ ಉಬ್ಬು ಅಥವಾ ಮಲಬದ್ಧತೆ ಅನುಭವಿಸ್ತೀರಿ. ನಿಮ್ ಮಾಸಿಕ ಚಕ್ರದಲ್ಲಿ ಅಡಚಣೆ ಉಂಟಾಗ್ತದೆ, ಆದ್ರಿಂದ ಪೀರಿಯಡ್ಸ್ ಅನಿಯಮಿತವಾಗ್ತವೆ. ನಿಮ್ ಕೂದಲಿನ ಬೆಳವಣಿಗೆ ಚಕ್ರ ನಿಧಾನಗೊಳ್ಳುತ್ತದೆ, ಆದ್ರಿಂದ ಹೆಚ್ಚು ಕೂದಲು ಉದುರುತ್ತದೆ. ನಿಮ್ ಶಕ್ತಿ ಮಟ್ಟವು ಕಡಿಮೆ ಆಗ್ತದೆ, ಆದ್ರಿಂದ ನೀವು ಯಾವಾಗ್ಲೂ ದಣಿವಾಗಿರ್ತೀರಿ. ಕೆಲವೊಮ್ಮೆ ಇದು ವಿರುದ್ಧವಾಗಬಹುದು. ಅಂದ್ರೆ ಥೈರಾಯ್ಡ್ ಅತಿಯಾದಾಗ ನಿಮ್ಮ ವ್ಯವಸ್ಥೆ ವೇಗವಾಗ್ತದೆ. ಹೃದಯ ಬಡಿತ ಹೆಚ್ಚಳ, ಉಷ್ಣತೆ ಸಹಿಸದ ಶಕ್ತಿ, ಕೈ ನಡುಕ, ಆತಂಕ ಮತ್ತು ತೂಕ ಇಳಿಕೆ ಕಾಣಬಹುದು. ಅದಕ್ಕಾಗಿಯೇ ಥೈರಾಯ್ಡ್ ಸಮಸ್ಯೆಗಳು ಒಂದೇ ರೀತಿ ಇರಲ್ಲ. ಅವು ಏಕಕಾಲದಲ್ಲಿ ಅನೇಕ ಲಕ್ಷಣಗಳಾಗಿ ಕಾಣಿಸಿಕೊಳ್ತವೆ. ಭಾರತೀಯ ಮಹಿಳೆಯರಲ್ಲಿ ವಿಶೇಷವಾಗಿ 20 ರಿಂದ 45 ವರ್ಷದವರಲ್ಲಿ ಥೈರಾಯ್ಡ್ ಸಮಸ್ಯೆಗಳು ಹೆಚ್ಚುತ್ತಿವೆ. ಇವು ಒತ್ತಡ, ಸ್ವಯಂ ಪ್ರತಿರೋಧಕ ಸ್ಥಿತಿ ಅಥವಾ ಜನ್ಯತೆಯಿಂದ ಉಂಟಾಗುತ್ತವೆ. ಥೈರಾಯ್ಡ್ ಅನ್ನು ದೇಹದ ವೇಗ ನಿಯಂತ್ರಕವಿದ್ದಂತೆ ಕಲ್ಪಿಸಿಕೊಳ್ಳಿ. ಅದು ತುಂಬಾ ನಿಧಾನ ಅಥವಾ ವೇಗವಾಗಿದ್ದರೂ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ನೀವಿದನ್ನು ಕೇಳುತ್ತಿದ್ದರೆ ಮತ್ತು ಇದು ನನ್ನಂತೆಯೇ ಇದೆ ಎಂದು ಅನಿಸುತ್ತಿದ್ದರೆ ಆತಂಕ ಪಡಬೇಡಿ. ಥೈರಾಯ್ಡ್ ಸಮಸ್ಯೆಗಳು ಸಾಮಾನ್ಯವಾಗಿವೆ, ಆದರೆ ಬಹುಪಾಲು ಸರಿಯಾದ ಮೌಲ್ಯಮಾಪನ ಮತ್ತು ಅನುಸರಣೆ ಇದ್ರೆ ಸುಲಭವಾಗಿ ನಿಯಂತ್ರಿಸಬಹುದು. ಮೂಲಭೂತ ಪರೀಕ್ಷೆಗಳು, ಉದಾಹರಣೆಗೆ TSH, ನಿಮ್ಮ ಮೆದುಳು ಕಳುಹಿಸುವ ಸಂಕೇತ, ಮತ್ತು ಫ್ರೀ T4 ಮುಖ್ಯ ಥೈರಾಯ್ಡ್ ಹಾರ್ಮೋನ್. ಕೆಲವೊಮ್ಮೆ ಫ್ರೀ T3 ಕೂಡ, ವಿಶೇಷವಾಗಿ ಹೆಚ್ಚು ಕ್ರಿಯಾಶೀಲತೆ ಅನುಮಾನವಾದಾಗ. ಇವುಗಳಿಂದ ಥೈರಾಯ್ಡ್ ಕಡಿಮೆ ಕ್ರಿಯಾಶೀಲವೇ ಅಥವಾ ಹೆಚ್ಚು ಕ್ರಿಯಾಶೀಲವೇ ಎಂಬುದನ್ನು ಮತ್ತು ಅದರ ಗಂಭೀರತೆಯನ್ನು ತಿಳಿಯಬಹುದು. ಮೇಲಿನ ಪರೀಕ್ಷೆಗಳು ಸಾಮಾನ್ಯವಲ್ಲದಿದ್ರೆ ಅಥವಾ ಬಲವಾದ ಸುಳಿವುಗಳಿದ್ರೆ ನಾವು 2ನೇ ಹಂತದ ಪರೀಕ್ಷೆಗಳನ್ನು ಮಾಡ್ತೇವೆ. ಉದಾಹರಣೆಗೆ ಆಂಟಿ TPO, ಕೆಲವೊಮ್ಮೆ ಇದನ್ನು ಆಂಟಿ ಥೈರೋಗ್ಲೋಬ್ಯುಲಿನ್ ಅಥವಾ ಆಂಟಿ TG ಎಂದು ಕರೆಯುತ್ತಾರೆ. ಆಂಟಿ TPO ಒಂದು ಪ್ರತಿಕಾಯ ಪರೀಕ್ಷೆಯಾಗಿದ್ದು ಇದು ಸ್ವಯಂ ಪ್ರತಿರೋಧಕ ಥೈರಾಯ್ಡ್ ಸಮಸ್ಯೆಯನ್ನು ಸೂಚಿಸುತ್ತದೆ. ಡಾಕ್ಟರ್ ಥೈರಾಯ್ಡ್ ಗ್ರಂಥಿಯ ಹೆಚ್ಚು ಕ್ರಿಯಾಶೀಲತೆಯನ್ನು ಅನುಮಾನಿಸಿದ್ರೆ ಮತ್ತೊಂದು ಪ್ರತಿಕಾಯ ಪರೀಕ್ಷೆ ಅಂದರೆ TRAB ಅನ್ನು ಸಲಹೆ ಮಾಡಬಹುದು. ಗಂಟಿನಲ್ಲಿ ಊತ, ತುಂಬು ಅಥವಾ ಗುಡ್ಡೆ ಇದ್ರೆ ಡಾಕ್ಟರ್ ಗಂಗೆ ಅಲ್ಟ್ರಾಸೌಂಡ್ ಮಾಡಲು ಸಲಹೆ ಮಾಡಬಹುದು. ಆಯ್ದ ಹೆಚ್ಚು ಕ್ರಿಯಾಶೀಲತೆ ಮಾದರಿಗಳಲ್ಲಿ ಡಾಕ್ಟರ್ ಥೈರಾಯ್ಡ್ ಸ್ಕ್ಯಾನ್ ಮಾಡಲು ಸಲಹೆ ಮಾಡಬಹುದು. ಇದು ಸಂಪೂರ್ಣ ಗ್ರಂಥಿ ಹೆಚ್ಚು ಕ್ರಿಯಾಶೀಲವೇ ಅಥವಾ ನಿರ್ದಿಷ್ಟ ಭಾಗವೇ ಇದನ್ನು ಚಾಲನೆ ಮಾಡುತ್ತಿದೆಯೇ ಎಂಬುದನ್ನು ತೋರಿಸುತ್ತದೆ. ಒಂದು ಗುಡ್ಡೆ ಕಂಡು ಬಂದ್ರೆ ಅಲ್ಟ್ರಾಸೌಂಡ್ ಲಕ್ಷಣಗಳು ಮತ್ತು ಗಾತ್ರದ ಆಧಾರದ ಮೇಲೆ ಡಾಕ್ಟರ್ FNSE ಸರಳ ಸೂಜಿ ಪರೀಕ್ಷೆ ಮಾಡಲು ಸಲಹೆ ಮಾಡಬಹುದು. ಯಾವಾಗ ಥೈರಾಯ್ಡ್ ಶಸ್ತ್ರಚಿಕಿತ್ಸೆಯ ಚರ್ಚೆಯಾಗ್ತದೆ? ಬಹುಪಾಲು ಥೈರಾಯ್ಡ್ ಸಮಸ್ಯೆಗಳಿಗೆ ಶಸ್ತ್ರಚಿಕಿತ್ಸೆ ಅಗತ್ಯವಿಲ್ಲ. ಗಂಟು ಅನುಮಾನಾಸ್ಪದವಾಗಿದ್ದಾಗ, FNAC ಅಪಾಯ ಸೂಚಿಸಿದಾಗ ಅಥವಾ ಕ್ಯಾನ್ಸರ್ ದೃಢಪಟ್ಟಾಗ ಶಸ್ತ್ರಚಿಕಿತ್ಸೆಗೆ ಸೂಚಿಸಲಾಗುತ್ತದೆ. ದೊಡ್ಡ ಗಂಟು, ನುಂಗಲು ಕಷ್ಟ, ಉಸಿರಾಟದ ತೊಂದರೆ ಅಥವಾ ಧ್ವನಿ ಬದಲಾವಣೆಯಂತಹ ಲಕ್ಷಣ ಉಂಟು ಮಾಡಬಹುದು. ಗಂಟುಗಳು ಬೆಳೆಯುತ್ತಿದ್ದರೆ ಅಥವಾ ಲಕ್ಷಣಗಳು ಮುಂದುವರಿದರೆ ತಜ್ಞರ ಚರ್ಚೆಯ ನಂತರ
ಸೂಕ್ತ ಚಿಕಿತ್ಸೆ ಬೇಕಾಗಬಹುದು. ನೀವು ಈ ಮಾದರಿಯನ್ನು ನೋಡ್ತಿದ್ರೆ ಊಹೆ ಮಾಡ್ತಾ ಕುಳಿತುಕೊಳ್ಬೇಡಿ. ನೀವು ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸರಿಯಾದ ಮುಂದಿನ ಹಂತಗಳಿಗಾಗಿ ಫ್ರಾಕ್ಟೋನಲ್ಲಿ ಪ್ರಮಾಣಿತ ವೈದ್ಯರು ಅಥವಾ ಎಂಡೋಕ್ರೈನಾಲಜಿಸ್ಟ್ ಅವರನ್ನು ಸಂಪರ್ಕಿಸಬಹುದು. ನಾವು ಪ್ರಮುಖ ಆರೋಗ್ಯ ವಿಷಯಗಳ ಬಗ್ಗೆ ಅನುಸರಿಸಬಹುದಾದ ಸಲಹೆಗಳನ್ನು ಹಂಚಿಕೊಳ್ಳುತ್ತಲೇ ಇರ್ತೇವೆ. ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ.